ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ನಿಮ್ಮನ್ನು ಬಿಟ್ಟು ಹೋಗಿರೋರು ಮತ್ತೆ ನಿಮ್ಮ ಕಡೆಗೆ ಆಕರ್ಷಿತರಾಗಬೇಕು, ನಿಮ್ಮನ್ನು ನೆನಪು ಮಾಡಿಕೊಳ್ಬೇಕು, ನಿಮ್ಮ ಪ್ರೀತಿ ಮತ್ತು ಎನರ್ಜಿ ಕಡೆಗೆ ಮತ್ತೆ ಮರಳಿ ಬರಬೇಕು ಅಂದರೆ ಈ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಮಂತ್ರದ ಆಚರಣೆಯನ್ನು ನೀವು ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ 2 ಏಲಕ್ಕಿ ಮತ್ತು ಒಂದು ಕೆಂಪು ದಾರ. ಈ 2 ವಸ್ತುಗಳಲ್ಲಿ ಪ್ರೇಮ ಆಕರ್ಷಣೆಯ ಮನಸ್ಸನ್ನು ಸೆಳೆಯುವಂಥ ಒಂದು ತತ್ವ ಅಡಗಿದೆ ಅಂತ ತಾಂತ್ರಿಕ ಪದ್ಧತಿಗಳಲ್ಲಿ ಹೇಳಲಾಗಿದೆ. ಮೊದಲು ಈ 2 ಏಲಕ್ಕಿಯನ್ನು ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳ್ಕೋಬೇಕು. ಬಲಗೈಯಲ್ಲಿ 2 ಏಲಕ್ಕಿಯನ್ನು ಹಿಡಿದು ಒಂದು ಮಂತ್ರವನ್ನು ನೀವು 108 ಬಾರಿ ಹೇಳ್ಕೋಬೇಕಾಗುತ್ತೆ. ಆ ಮಂತ್ರ ನಿಮಗೆ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೇನೆ, ನಾನು ಕೂಡ ಒಂದು ಸಲ ಹೇಳ್ತೇನೆ. ಓಂ ಕಲೀಂ ಮೋಹಿನಿ ಸ್ವಾಹ, ಓಂ ಆಕರ್ಷಿಣಿ ಅಮೂಕಂ ಮಮ ವಶ್ಯಂ ಕುರು ಸ್ವಾಹ. ಈ ಮಂತ್ರವನ್ನು ಜಪ ಮಾಡುವಾಗ ಆ ವ್ಯಕ್ತಿ ನಿಮ್ಮ ಜೊತೆ ಸಂತೋಷದಿಂದ ಮಾತಾಡ್ತಾ ಇರೋದು ಮತ್ತು ನಿಮ್ಮ ಜೀವನಕ್ಕೆ ಬರ್ತಾ ಇರೋದು ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸ್ಕೊಳ್ಬೇಕಾಗುತ್ತೆ. ಮಂತ್ರ ಜಪ ಮುಗಿದ ನಂತರ ಈ ಏಲಕ್ಕಿಯನ್ನು ಕೆಂಪು ದಾರದಿಂದ ನೀವು ಕಟ್ಟಬೇಕಾಗುತ್ತೆ. ಇದು ಎಷ್ಟು ಸಲ ಕಟ್ಟಬೇಕು ಅಂತ ಏನಿಲ್ಲ, ಏಲಕ್ಕಿ ಕಂಪ್ಲೀಟಾಗಿ ಕಾಣದೇ ಇರೋ ರೀತಿ ಕಟ್ಟಬೇಕಾಗುತ್ತೆ. ನಂತರ ಇದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ತಲೆಯ ಕೆಳಗಡೆ ಇಟ್ಟು ಮಲಗಬೇಕು. ಆ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಮತ್ತೆ ಬರೋವರೆಗೂ ಕೂಡ ಅದು ನಿಮ್ಮ ತಲೆ ಕೆಳಗಡೆನೇ ಇರಬೇಕಾಗುತ್ತೆ. ಈ ಆಚರಣೆಯನ್ನು ಯಾವಾಗ ಮಾಡಬೇಕು ಅಂತ ನೋಡೋದಾದರೆ ಶುಕ್ರವಾರ ರಾತ್ರಿ ಅಥವಾ ಸೋಮವಾರ ರಾತ್ರಿ ಮಾಡೋದು ತುಂಬಾ ಒಳ್ಳೆಯದು. ರಾತ್ರಿ 10 ಗಂಟೆ ನಂತರ ಒಂದು ಕಾಮಾಗಿರೋ ಪ್ಲೇಸಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹಾಕ್ಕೋಬೋದು. ಅದರ ಮೇಲೆ ಒಂದು ಮಣ್ಣಿನ ದೀಪ ಅಥವಾ ತುಪ್ಪದ ದೀಪ, ಎಳ್ಳೆಣ್ಣೆ ದೀಪ ಯಾವುದಾದ್ರೂ ಒಂದು ದೀಪವನ್ನು ಹಚ್ಕೋಬೇಕು. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೋಪ, ದ್ವೇಷ ಅಥವಾ ಕೆಟ್ಟ ಉದ್ದೇಶಗಳು ಇರಬಾರ್ದು. ಮನಸ್ಸು ತುಂಬಾ ಕಾಮ್ ಆಗಿರಬೇಕಾಗುತ್ತೆ. ಆ ಒಂದು ವ್ಯಕ್ತಿ ಬರೋವರೆಗೂ ನಿಮ್ಮ ದಿಂಬಿನ ಕೆಳಗಡೆ ಇದನ್ನು ಇಟ್ಕೋಬೇಕು. ಅವರು ಬಂದ ನಂತರ ಇದನ್ನು ಹರಿಯೋ ನೀರಲ್ಲಿ ನೀವು ಹಾಕಿಬಿಡ್ಬೋದು. ಒಂದು ವಿಷಯ ನೆನಪಿರಲಿ ಫ್ರೆಂಡ್ಸ್, ಯಾವುದೇ ಒಂದು ಆಚರಣೆಯನ್ನು ಶುದ್ಧ ಮನಸ್ಸಿನಿಂದ ಮತ್ತು ಒಳ್ಳೆಯ ಉದ್ದೇಶದಿಂದ ಮಾತ್ರ ಮಾಡಬೇಕು. ಯಾರಿಗೂ ಕೂಡ ತೊಂದರೆ ಮಾಡೋ ಉದ್ದೇಶ ಇರಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನಷ್ಟು ಇದೇ ರೀತಿಯ ಪರಿಹಾರ ಮಾಹಿತಿಗಳು ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾವ ಒಂದು ವಿಷಯಕ್ಕೆ ನಿಮಗೆ ಪರಿಹಾರ ಬೇಕಾಗಿದೆ, ಯಾವ ಸಮಸ್ಯೆಗಳಿಗೆ ನೀವು ಪರಿಹಾರ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದನ್ನು ಖಂಡಿತ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಆ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾನು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.